ಗೋ ಹತ್ಯಾ ನಿಷೇಧವಿದ್ರೂ ಮಲೆನಾಡು ಭಾಗದಲ್ಲಿ ಮಾತ್ರ ಗೋ ಕಳ್ಳತನ ಮತ್ತು ಅಕ್ರಮ ಗೋ ಸಾಗಾಟಕ್ಕೆ ಕಡಿವಾಣ ಬಿದ್ದಿಲ್ಲ. ಗೋ ಹತ್ಯಾ ನಿಷೇಧ ಕಾಯ್ದೆ ಕಠಿಣವಾಗಿ ಜಾರಿಯಾಗಬಹುದು ಎನ್ನುವ ಊಹೆ ಸುಳ್ಳಾಗಿದೆ. ಪ್ರತಿದಿನ ಜಿಲ್ಲೆಯಲ್ಲಿ ಅಕ್ರಮ ಗೋ ಕಳ್ಳತನ ಎಗ್ಗಿಲತೆ ನಡೀತಾ ಇದೆ. ಇದರಿಂದ ಕಾನೂನಿನ ಮೇಲೆ ನಂಬಿಕೆ ಇಲ್ಲ ಎಂಬಂತೆ ಹಿಂದೂ ಸಂಘಟನೆಗಳನ್ನ ಕೆರಳಿಸಿದೆ. ಹೌದು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗೋಕಳ್ಳರ ಅಟ್ಟಹಾಸ ಮಿತಿ ಮೀರಿದೆ. ಪೊಲೀಸರ ಕಣ್ಣು ತಪ್ಪಿಸಲು ಗೋಕಳ್ಳರು ನಾನಾ ತಂತ್ರ ಹೆಣಿತಿದ್ದಾರೆ. ಆದರೆ ಗ್ರಾಮಸ್ಥರು ಹಾಗೂ ಬಜರಂಗ ದಳ ಕಾರ್ಯಕರ್ತರ ಸಮಯ ಪ್ರಜ್ಞೆಯಿಂದ ಹಲವು ಗೋವುಗಳನ್ನು ರಕ್ಷಿಸಲಾಗಿದೆ. ಅಂತಹದ್ದೇ ಘಟನೆಯೊಂದು ಕೊಪ್ಪ ತಾಲೂಕಿನ ತಲಮಕ್ಕಿಯಲ್ಲಿ ನಡೆದಿದೆ. ಕೊಪ್ಪದಿಂದ ಕುದುರೆಗುಂಡಿ ಹೋಗುವ ತಲಮಕ್ಕಿ ಗ್ರಾಮದಲ್ಲಿ ಅಶೋಕ್ ಲೇಲ್ಯಾಂಡ್ ವಾಹನದಲ್ಲಿ ಅಕ್ರಮವಾಗಿ 3 ಗೋವುಗಳನ್ನು ಸಾಗಿಸಲಾಗ್ತಾ ಇದ್ದು, ಗ್ರಾಮಸ್ಥರಿಗೆ ಅನುಮಾನಗೊಂಡು ವಾಹನವನ್ನ ಅಡ್ಡಗಟ್ಟಿ ಪರಿಶೀಲಿಸಿದಾಗ ಗೋ ಸಾಗಾಟ ಮಾಡ್ತಾ ಇರುವುದು ದೃಢಪಟ್ಟಿದೆ. ಅಷ್ಟರೊಳಗಾಗಿ ವಾಹನದ ಚಾಲಕ ಕೂಡ ಎಸ್ಕೇಪ್ ಆಗಿದ್ದಾನೆ. 9:30 ಸರಿಯಾಗಿ ಕೊಪ್ಪದಿಂದ ಎನ್ಆರ್ಪುರಕ್ಕೆ ಹೋಗುವಂತಹ ದಾರಿ ತಲಮಕ್ಕಿಯಲ್ಲಿ ಒಂದು ಅಶೋಕ್ ಲೇಲ್ಯಾಂಡ್ ಗಾಡಿಯಲ್ಲಿ ಒಂದು ಎಮ್ಮೆ ಹಾಗೇನೆ 2 ಗುಡ್ಡಗಳನ್ನು ಅಶೋಕ್ ಲೇಲ್ಯಾಂಡಲ್ಲಿ ತುಂಬ್ಕೊಂಡು ಹೋಗ್ತಿರ್ಬೇಕಾದಾಗ ಅಲ್ಲಿನ ಗ್ರಾಮಸ್ಥರು ಆ ಗಾಡಿಯನ್ನು ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿ ಕೇಳಬೇಕಾದ್ರೆ ಆ ಡ್ರೈವರ್ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ಈ ಗಾಡಿ ಇದೊಂದೇ ವಿಚಾರ ಇವತ್ತೊಂದೇ ದಿನ ನಮ್ಮ ಕಣ್ಮುಂದೆ ಕಾಡಿರೋದಲ್ಲ. ಇದೇ ವಾಹನವನ್ನ ಕಳೆದ 1 ವಾರದ ಹಿಂದೆ ಬಾಳೆಹೊನ್ನೂರಿನಲ್ಲಿ ಅಡ್ಡಗಟ್ಟಿದ್ದಾರೆ. ಆದರೆ ಪರ್ಮಿಷನ್ ಲೆಟರ್ ತೋರಿಸಿ ಪರಾರಿಯಾಗಿದ್ದಾರೆ. ಗೋವುಗಳ ಸಾಗಾಟಕ್ಕೆ ನೀಡುವ ಪರ್ಮಿಷನ್ ಲೆಟರ್ ಸಿಕ್ಕವರಿಗೆ ಪಶು ವೈದ್ಯಾಧಿಕಾರಿಗಳು ನೀಡುತ್ತಿದ್ದಾರೆ ಅಂತ ಬಜರಂಗದಳ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಕಡಿವಾಣ ಹಾಕಿ ಕಠಿಣ ಕ್ರಮ ಕೈಗೊಳ್ಳದಿದ್ದಲ್ಲಿ ಉಗ್ರ ಪ್ರತಿಭಟನೆಯ ಎಚ್ಚರಿಕೆಯನ್ನ ಕೊಪ್ಪ ಬಜರಂಗದಳ ನೀಡಿದೆ. ಒಂದೇ ಸತಿ ಗೋವನ್ನ ತುಂಬಿಕೊಂಡು ಹೋಗಿರೋದಲ್ಲ. ಈ 1 ವಾರದ ಹಿಂದೆ ಅಷ್ಟೇ ಬಾಳೆಹೊನ್ನೂರು ಬಜರಂಗದಳ ಕಾರ್ಯಕರ್ತರು ಕೂಡ ಗಾಡಿಯನ್ನ ಹಿಡಿದಿದ್ರು. ಅವಾಗ ಪರ್ಮಿಷನ್ ಲೆಟರ್ ಅನ್ನ ತೋರಿಸಿ ಆತ ಅಲ್ಲಿಂದ ಹೋಗಿದ್ದ. ಆದರೆ ಈ ಪರ್ಮಿಷನ್ ಲೆಟರ್ ಅನ್ನುವಂಥದ್ದು ಇವತ್ತು ಪಶುವೈದ್ಯಾಧಿಕಾರಿಗಳು ಅಂತ ಏನಿದ್ದಾರೆ ಇವರು ಫೇಕ್ ಆಗಿ ಯಾರಿಗೆ ಬೇಕಾದರೂ ಕೊಡುವಂಥ ಗೋಕಳ್ಳರಿಗೂ ಸಮೇತ ಕೊಡ್ತಾ ಇರುವಂಥದ್ದು ಒಂದು ಆಘಾತಕಾರಿ ಘಟನೆ. ಹಾಗಾಗಿ ಇವರ ವಿರುದ್ಧವಾಗಿ ಮೊದಲನೇದಾಗಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಅದಾದ ನಂತರದಲ್ಲಿ ಈ ಏನು ನಿನ್ನೆ ದಿನ ರಾತ್ರಿ ಗೋವನ್ನು ಕಳ್ಳತನ ಮಾಡಲಿಕ್ಕೆ ಗಾಡಿಯಲ್ಲಿ ಸಾಗಿಸ್ತಾ ಇದ್ರು ಅವರ ವಿರುದ್ಧವಾಗ್ಲೂ ಸಮೇತ ಕಠಿಣ ಕ್ರಮವನ್ನು ತಗೋಬೇಕು ಅಂತ ಆಗ್ರಹವನ್ನು ಮಾಡ್ತಿದ್ದೇವೆ. ಹಾಗೇನೇ ಇದು ಎಲ್ಲಾದರೂ ಕೊಪ್ಪ ಪೊಲೀಸ್ ಠಾಣೆಯವರಿಗೆ ಕಷ್ಟ ಆಗತ್ತೆ ಅನ್ನೋದಾದರೆ ನಾಳೆ ದಿನ ಸಮಾಜದ ಮಧ್ಯೆ ಬಜರಂಗದಳ ಕಾರ್ಯಕರ್ತರೆ ನಾವೇ ಸಮಾಜದ ಮಧ್ಯೆ ಇಳಿದು ಆ ಗೋಕಳ್ಳರ ಎಡೆಮುರಿಯನ್ನು ನಾವು ಕಟ್ಟಿ ತೋರಿಸ್ತೀವಿ. ಸದ್ಯ ಕೊಪ್ಪ ಪೊಲೀಸರು ಈ ಕುರಿತು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಗೋವುಗಳನ್ನ ಗೋಶಾಲೆಗೆ ಬಿಡುವ ವ್ಯವಸ್ಥೆ ಮಾಡಿದ್ದಾರೆ. ದಿನ ಬೆಳಗಾದ್ರೆ ಗೋಕಳ್ಳತನದ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಮಾಂಸಕ್ಕಾಗಿ ವಧೆ ಮಾಡುವ ಉದ್ದೇಶದಿಂದ ಐಷಾರಾಮಿ ಕಾರು, ಬೊಲೆರೋ ವಾಹನಗಳಲ್ಲಿ ಅತಿ ಹಿಂಸಾತ್ಮಕವಾಗಿ ತುಂಬಿ ಸಾಗಿಸಲಾಗ್ತಾ ಇದೆ. ಗೋಕಳ್ಳತನ ಪ್ರಕರಣಗಳು ನಡೆದಿರುವುದನ್ನ ಹಿಂದೂ ಸಂಘಟನೆಗಳು ಬೆಳಕಿಗೆ ತರ್ತಿದ್ದಾರೆ. ಆದರೆ ಕೆಲ ಪ್ರಕರಣಗಳಲ್ಲಿ ಬಂಧಿತ ಆರೋಪಿಗಳಿಗೆ ಕೇವಲ ಅರ್ಧ ಗಂಟೆಯಲ್ಲಿ ಜಾಮೀನು ಸಿಗುವ ಮೂಲಕ ಕಠಿಣ ಶಿಕ್ಷೆ ವಿಧಿಸದಿರುವುದು ಸಹ ಅಕ್ರಮ ಗೋ ಸಾಗಾಟಕ್ಕೆ ಪ್ರೇರಣೆ ನೀಡಿದೆ. ಅಕ್ರಮ ಗೋ ಸಾಗಾಟ ಮತ್ತು ಕಳ್ಳತನಕ್ಕೆ ತಾರ್ಕಿಕ ಅಂತ್ಯವನ್ನ ಪೊಲೀಸ್ ಇಲಾಖೆಯೇ ಒದಗಿಸಬೇಕಾಗಿದೆ.